ಪೊಲೀಸ್ ಉಪಾಧೀಕ್ಷಕರಾದ ಗಜಾನನ ವಾಮನ ಸುತಾರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಸಹಬಾಳ್ವೆಯೊಂದಿಗೆ ಹಬ್ಬ ಆಚರಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಬಕ್ರೀದ್ ಸಮಯದಲ್ಲಿ ಶಾಂತಿ ಕದಡುವ ಪೋಸ್ಟ್ಗಳು, ಸುದ್ದಿ ಹಾಕುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತಂದ್ರೆ, ಈಗ ಬಕ್ರೀದ್ ಬರ್ತಾ ಇದೆ. ನಾವು ಎಲ್ಲ ಕಡೆ ನಮ್ಮ ಶಾಂತಿ ಸುವ್ಯವಸ್ಥೆ ಸಂಬಂಧಪಟ್ಟಂಗೆ ಎಲ್ಲಾನು ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ. ಚೆಕ್ ಪೋಸ್ಟ್ಗಳನ್ನ ಹಾಕೊಂಡಿದ್ದೀವಿ, ರಾತ್ರಿ ಗಸ್ತನ್ನು ಹೆಚ್ಚು ಮಾಡಿದ್ದೀವಿ, ರಾತ್ರಿ ಆಫೀಸರ್ಸ್ ರೌಂಡ್ಸ್ನ ಜಾಸ್ತಿ ಮಾಡಿದ್ದೀವಿ, ಏನಾದರೂ ಸಸ್ಪಿಷಿಯಸ್ ಮೂಮೆಂಟ್ಸ್ ಇದ್ದರೆ ಅದನ್ನು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಹಬ್ಬನ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಎಲ್ಲರೂ ಆಚರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರದ್ದು ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ಯಾರೂ ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸಗಳನ್ನು ಮಾಡಬಾರ್ದು, ಶಾಂತಿ ಕದಡುವಂಥ ಕೆಲಸ ಮಾಡಬಾರ್ದು. ಎಸ್ಪೆಷಲಿ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೂಲಕ ಕಣ್ಣಿಟ್ಟಿದ್ದೀವಿ. ಯಾರಾದರೂ ಹಿಂಗೆ ಇನ್ನೊಂದು ಕಮ್ಯುನಿಟಿ ಬಗ್ಗೆ ದ್ವೇಷಪೂರಿತ ಮೆಸೇಜಸ್ಗಳನ್ನ ಹಾಕೋದು ಅಥವಾ ಇನ್ನೊಂದು ಮಾಡೋದು, ಶಾಂತಿ ಕದಡುವಂಥ ಮೆಸೇಜಸ್ಗಳನ್ನ ಹಾಕೋತಾ ಇದ್ರೆ ವಿ ವಿಲ್ ಬಿ ಡೀಲಿಂಗ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಪ್ರಕರಣಗಳನ್ನು ದಾಖಲು ಮಾಡ್ತೀವಿ. ಅದೇ ರೀತಿ ಈ ಮಾರಲ್ ಪೊಲೀಸಿಂಗ್ ಆಗಲಿ ಅಥವಾ ನೈತಿಕ ಪೊಲೀಸಿಗಿರಿ ಮಾಡೋಕ್ಕೆ ಯಾವುದೇ ಅವಕಾಶಗಳಿಲ್ಲ. ಏನಾದರೂ ಮಾಹಿತಿಗಳಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವೈಲೇಬಿಲಿಟಿ ಇರುತ್ತೆ, ಪೊಲೀಸ್ಗೆ ತಿಳಿಸ್ಬೋದು ಅಥವಾ 112ಗೆ ತಿಳಿಸಿ ಇಂಥ ಒಂದು ಸಮಸ್ಯೆ ಇದೆ ಸ್ವಾಮಿ, ಬಂದು ಅಟೆಂಡ್ ಮಾಡಿ ಅಂತಂದರೆ, ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪೊಲೀಸರು 5 ರಿಂದ 10 ನಿಮಿಷದಲ್ಲಿ ಅಲ್ಲಿ ಹೋಗಿ ರೀಚ್ ಆಗ್ತಾರೆ, ಅಟೆಂಡ್ ಮಾಡ್ತಾರೆ. ಎಲ್ಲ ಅಧಿಕಾರಿಗಳ ನಂಬರ್ಗಳನ್ನ ಕೊಟ್ಟಿದ್ದೀವಿ. ನಮ್ಮ PSIಗಳ ನಂಬರ್ಗಳಿದ್ದಾವೆ, ನಮ್ಮ ಇನ್ಸ್ಪೆಕ್ಟರ್ಸ್ ನಂಬರ್ ಇದ್ದಾವೆ, DSP ನನ್ನ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಎಲ್ಲರಿಗೆ ಏನೇ ಸಮಸ್ಯೆಗಳಿದ್ರು ನಾಗರಿಕರು ಎನಿ ಟೈಮ್ ನಮಗೆ ಫೋನ್ ಮಾಡಿ ಇಂಥದ್ದಿದೆ ಅಥವಾ ಇಂಥ ಸಸ್ಪಿಷಿಯಸ್ ಮೂಮೆಂಟ್ ಇದೆ ಅಂತಂದರೆ ವಿ ವಿಲ್ ಬಿ ಅಟೆಂಡಿಂಗ್ ಇಟ್. ಸೊ ಬಕ್ರೀದ್ ಹಬ್ಬ ಮುಗಿಯೋ ತನಕನೂ ನಾವು ಸಾಮಾಜಿಕ ಮಾಧ್ಯಮವನ್ನು ತುಂಬ ಸರ್ವೆಲೆನ್ಸಲ್ಲಿ ಇಟ್ಟಿದ್ದೀವಿ. ಯಾವುದೇ ರೀತಿ ಕೋಮು ಪ್ರಚೋದನೆಗೆ ಒಳಗಾಗುವಂತಹ ವಿಷಯಗಳನ್ನು ಯಾರನ್ನು ಶೇರ್ ಮಾಡಬಾರ್ದು. ಅದರಲ್ಲಿ ಮತ್ತೊಬ್ಬರು ಅದನ್ನ ಪ್ರಪೋಗೇಟ್ ಮಾಡಬಾರ್ದು, ಫಾರ್ವರ್ಡ್ ಮಾಡಬಾರ್ದು, ಪ್ರಪೋಗೇಟ್ ಮಾಡಬಾರ್ದು. ಸೊ ಹೀಗಾಗಿ ಎಲ್ಲರೂ ಸೇರಿ, ಎಲ್ಲ ಬಾಂಧವರು, ಸಮಾಜ ಬಾಂಧವರು ಸೇರಿಬಿಟ್ಟು ಬಕ್ರೀದ್ ಹಬ್ಬನ ಶಾಂತಿಯಿಂದ ಸಹಬಾಳ್ವೆಯಿಂದ ಆಚರಿಸೋಣ.